ಓಂ ದಕ್ಷಿಣಾಮೂರ್ತಿಯೇ ನಮಃ. ಹೊಸ ವರ್ಷದ ಶುಭಾಶಯಗಳು. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣೆ ತ್ರಯಂಬಕಿ ಗೌರಿ ನಾರಾಯಣಿ ನಮಸ್ತುತೆ. ಈಗ ಧನುಷ್ ರಾಶಿ. ಧನುಸು ರಾಶಿ ಬಗ್ಗೆ ಹೇಳೋದಾದರೆ, ಧನುಸು ರಾಶಿಗೆ ಕಳೆದ ಒಂದು ವರ್ಷದಿಂದ ಶನಿ ಬದಲಾವಣೆ ಆಗಿದೆ. ಅಂದರೆ ಶನಿ ಭಾಳ ಚೆನ್ನಾಗಿತ್ತು. ಸ್ವಂತ ಮನೆಯಲ್ಲಿ 3ನೇ ಮನೆ ಉಪಚಯ ಸ್ಥಾನದಲ್ಲಿ ಶನಿ ಸಂಚಾರ ಒಳ್ಳೆಯ ಯೋಗವನ್ನು ಕೊಟ್ಟಿತ್ತು. ಈಗ 4ನೇ ಶನಿ, ಆದರೂ ಸಹ ಈಗ 3ನೇ ಮನೆಯಲ್ಲಿ ಪಾಪಗ್ರಹಗಳ ಸಂಯೋಗದಿಂದ ಉಪಚಯ ಸ್ಥಾನದಲ್ಲಿ ಒಳ್ಳೆಯದೇ ಮಾಡುತ್ತೆ ಅಂತ ಜ್ಯೋತಿಷ್ಯರ ಉಲ್ಲೇಖ. ನಾವು ಪ್ರತಿ ರಾಶಿಗೆ ಹೇಳಿದಂಗೆ 3, 6, 11ರಲ್ಲಿ ಪಾಪಗ್ರಹಗಳ ಸಂಚಾರ ಆ ರಾಶಿಯವರಿಗೆ ಯೋಗವನ್ನು ಕೊಡುತ್ತೆ. ಇನ್ನು ಶುಭ ಗ್ರಹಗಳಾದಂಥ ಗುರು ಸಪ್ತಮದಲ್ಲಿ, ಲಗ್ನಕ್ಕೆ ಸಪ್ತಮದಲ್ಲಿ ಗುರುಬಲ ಇದೆ. ಮತ್ತು 3ನೇ ಮನೆಯಲ್ಲಿ ಇರತಕ್ಕಂಥ ಕೆಲವು ಗ್ರಹಗಳು ಒಳ್ಳೆಯ ಯೋಗವನ್ನು ಕೊಡುತ್ತೆ. 4ನೇ ಮನೆಯಲ್ಲಿ ಸಂಚಾರ ಮಾಡತಕ್ಕಂಥ ರವಿ, ಶನಿ, ಚಂದ್ರ ಈ ರೀತಿಯ ಗ್ರಹಗಳು ಒಳ್ಳೆಯ ಯೋಗವನ್ನು ಕೊಡದೇ ಹೋದರೂ ಸಹ ಇನ್ನು ಉಳಿದ ಗ್ರಹಗಳು ಯೋಗವನ್ನು ಕೊಡೋದ್ರಿಂದ, ಅದರಲ್ಲೂ ಮುಖ್ಯವಾಗಿ ಪ್ರಪಂಚದ ಯಾವುದೇ ಒಂದು ವ್ಯಕ್ತಿಗೆ ಶನಿ ಬಲ ಇರಬೇಕು, ಇಲ್ಲ ಗುರುಬಲ ಇರಬೇಕು ಅಂತ ಹೇಳುತ್ತೆ ಜ್ಯೋತಿಷ್ಯ. ಅದನ್ನ ಶನಿ ಬಲ ಕಡಿಮೆ ಇದ್ರೂ ಸಹ ಗುರುಬಲ ಇರೋದ್ರಿಂದ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಮತ್ತು ವ್ಯಕ್ತಿಗತ ಜಾತಕದಲ್ಲಿ ದಶಾಭುಕ್ತಿಗಳು ಚೆನ್ನಾಗಿದ್ದಾಗ, ಯಾವುದೇ ದೆಸೆ, ರಾಹು ದೆಸೆ ಇರ್ಬೋದು, ರಾಹು ಉಚ್ಚ ಸ್ಥಾನದಲ್ಲಿ ಇರ್ಬೋದು, ರವಿ ದೆಸೆ ಸ್ವಂತ ಮನೇಲಿ ಇರ್ಬೋದು, ಶನಿ ಸ್ವಂತ ಮನೇಲಿದ್ದು ದಶಾನಾಥನ ಒಳ್ಳೆಯ ಯೋಗವನ್ನು ಕೊಡ್ಬೋದು. ಹೀಗೆ ಆ ಗ್ರಹಗಳು ಒಳ್ಳೆಯ ಸ್ಥಾನದಲ್ಲಿ ಇದ್ದು ವೈಯಕ್ತಿಕ ಜಾತಕ ಚೆನ್ನಾಗಿದ್ದಾಗ ಈ ಒಂದು 4ನೇ ಮನೆಯಲ್ಲಿರ್ತಕ್ಕಂಥ ಗ್ರಹಗಳು ಯಾವುದೇ ದುಷ್ಪರಿಣಾಮ ಬೀರೋದಿಲ್ಲ ಅಂತ ಖಂಡಿತ ಹೇಳ್ಬೋದು. ಆದ್ದರಿಂದ ಧನುಸು ರಾಶಿಯವರಿಗೆ ಗುರುಬಲ ಇದೆ, ಗುರುವಿನ ಅನುಗ್ರಹ ಇದೆ, ಬೃಹಸ್ಪತಿ ಅನುಗ್ರಹ ಇರೋದ್ರಿಂದ ನಡ್ಕೊಂಡು ಹೋಗುತ್ತೆ. ಮತ್ತು 3ನೇ ಮನೆಯಲ್ಲಿರ್ತಕ್ಕಂಥ ರಾಹು ಮತ್ತು ಆ ಕುಜ ಏನೆಲ್ಲ ಒಂದು ಯೋಗ 3ನೇ ಮನೇಲಿ ಕೊಡಬೇಕು ಅದನ್ನಂತೂ ಖಂಡಿತ ಕೊಡುತ್ತೆ. ಅಂದ ಶುಭ ಗ್ರಹಗಳು, ಪಾಪಗ್ರಹಗಳು ಉಪಚಯ ಸ್ಥಾನ ಮತ್ತು ಕೇಂದ್ರ ಸ್ಥಾನದಲ್ಲಿರೋದ್ರಿಂದ ಇವರಿಗೆ ಒಂದು ಒಳ್ಳೆಯ ಯೋಗ ಅಂತಲೇ ಹೇಳ್ಬೋದು. ಗುರು ಬದಲಾವಣೆ ಆದ ನಂತರ ಅದು ಆಮೇಲೆ ನೋಡೋಣ. ಉಚ್ಚ ಸ್ಥಾನಕ್ಕೆ ಗುರು ಸಂಚಾರ ಮಾಡೋದ್ರಿಂದ ಅದು ನಂತರ ಅದು ಉಲ್ಲೇಖ ಮಾಡಬೇಕಾಗುತ್ತೆ. ಮತ್ತು ಪಾಪಗ್ರಹಗಳ ಸಂಯೋಗ 4ನೇ ಮನೆಯಲ್ಲಿದ್ದು ಅದು ಸ್ವಲ್ಪ ಎಡವಟ್ಟನ್ನು ಮಾಡ್ಬೋದು. ಅಂದರೆ ಹಣ ಉಳಿದೇ ಮಾಡ್ಬೋದು, ಬರ್ತಕ್ಕಂಥ ಹಣ ಉಳಿದೇ ಹೋಗುತ್ತೆ. ಯಾಕೆಂದರೆ 4ನೇ ಮನೆಯೇ ಸುಖ ಸ್ಥಾನ ಅಂತ, ವಾಹನ ಸ್ಥಾನ, ಮನೆ, ತಾಯಿ ಈ ರೀತಿಯ ಒಂದು ಸ್ಥಾನವನ್ನು ಅದು ನೋಡೋದ್ರಿಂದ ಚಂದ್ರನಿಂದ ಅಲ್ಲಿ ಒಂದು ಸ್ವಲ್ಪ ಪಾಪಗ್ರಹಗಳ ಸಂಯೋಗದಿಂದ ಸ್ವಲ್ಪ ಅಡೆತಡೆ ಆಗ್ಬೋದು, ನಿಧಾನ ಆಗ್ಬೋದು ಮತ್ತು ಒಂದು ಸಂಕಟದ ಪರಿಸ್ಥಿತಿ ಆಗ್ಬೋದೇ ವಿನ ಇನ್ನು ಉಳಿದ ಗ್ರಹಗಳು ಚೆನ್ನಾಗಿರೋದ್ರಿಂದ ಒಂದು ಒಳ್ಳೆಯ ಯೋಗವನ್ನು ನಿರೀಕ್ಷೆ ಮಾಡ್ಬೋದು ಅಂತ ಖಂಡಿತ ಹೇಳ್ಬೋದು. ಧನುಷ್ ರಾಶಿ. ಧನುಷ್ ರಾಶಿಗೆ ಅರ್ಧಾಷ್ಟಮ ಶನಿ ಅಂತ ಹೇಳ್ತೀವಿ. ಏಳೂರು ಶನಿಯಂತೆ, ಅಷ್ಟಮ ಶನಿಯಂತೆ. ಅರ್ಧಾಷ್ಟಮ ಶನಿಯೂ ಕೂಡ ಸ್ವಲ್ಪ ಡೇಂಜರು. ಕಾರಣ ಯಾಕೆಂತಂದರೆ 4ರಲ್ಲಿರ್ತಕ್ಕಂಥ ಶನಿ ವಾಹನ, ಭೂಮಿ, ತಾಯಿ ಮತ್ತು ಸಣ್ಣ ಪುಟ್ಟ ಮಕ್ಕಳಿಗೆ ವಿದ್ಯೆ ಮತ್ತು ಗೃಹ ಈ ಎಲ್ಲದಕ್ಕೂ ಕೂಡ ಸ್ವಲ್ಪ ದೋಷ ಉಂಟು ಮಾಡುತ್ತೆ. ಹಾಗಾಗಿ ವಾಹನಗಳಲ್ಲಿ ಚಲಿಸುವಾಗ ನಿಧಾನ ತಾಳ್ಮೆಯಿಂದ ಓಡಾಡಬೇಕಾಗತ್ತೆ. ರಾತ್ರಿ ದೂರದ ಪ್ರಯಾಣವನ್ನು ಒಬ್ಬಂಟಿಯ ಹೋಗೋದನ್ನು ಅವಾಯ್ಡ್ ಮಾಡಬೇಕಾಗ್ತದೆ. ಗುಂಪಲ್ಲಿ ಹೋಗ್ಬೋದು, ಒಂದು ಬಸ್ಸಲ್ಲಿ, ಒಂದು ಟ್ರೈನಲ್ಲಿ ಹೋಗ್ಬೋದು. ವಿನಃ ಒಬ್ಬಂಟಿಯಾಗಿ ಒಂದು 2 ವೀಲರಲ್ಲಿ ಅಥವಾ ಪಿಕ್ನಿಕ್ ಹೋಗ್ತೀನಿ ಅಂತೇಳಿ ನೀವು ಮನೆ ಬಿಟ್ಟು ಒಬ್ಬರೇ ಹೋಗುವಂಥ ಸಂದರ್ಭದಲ್ಲಿ ಎಚ್ಚೆತ್ಕೋಬೇಕಾಗತ್ತೆ. ಅದರ ಜೊತೆಯಲ್ಲಿ ನಿಮ್ಮ ಹೆಸರಿಗೆ ಏನಾದರೂ ಆಸ್ತಿ ಖರೀದಿ ಮಾಡೋದಾದರೆ ಒಳ್ಳೆ ಅಂದರೆ 1ಕ್ಕೆ 2 ಅಡ್ವೊಕೇಟ್ ಹತ್ರ ನೋಡಿ ಪರಿಶೀಲನೆ ತೆಗೆದುಕೊಂಡು ತದನಂತರವಾಗಿ ರಿಜಿಸ್ಟರ್ ಮಾಡ್ಕೊಳ್ಳೋದು ಒಳ್ಳೆಯದಿಲ್ಲ. ಅಂದರೆ ನಾಳೆ ದಿನ ಲಿಟಿಗೇಷನ್ ಬರೋ ಸಾಧ್ಯತೆಗಳುಂಟು. ಕರ್ಮಕಾರಕ ಶನಿ ಕರ್ಮಾನುಸಾರವಾಗಿಯೂ ದುಷ್ಪರಿಣಾಮ ಬೀರುತ್ತೆ ಧನುಷು ರಾಶಿ ಮೇಲೆ. ಏಕೆಂದರೆ ದಶಮ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀರೋದು. ಹಾಗಾಗಿ ಆದರೆ ಈ ಎಲ್ಲವನ್ನು ಕೂಡ ರಾಶಿಯಾಧಿಪತಿಯಾದ ಗುರುಗ್ರಹ, ವಾಹನ ಸ್ಥಾನ, ಭೂಮಿ ಸ್ಥಾನ, ವಿದ್ಯೆ ಸ್ಥಾನಾಧಿಪತಿಯಾದ ಗುರುಗ್ರಹ ಸಪ್ತಮದಿಂದ ರಾಶಿ ಮೇಲೆ ದೃಷ್ಟಿ ಬೀರೋದ್ರಿಂದ ಖಂಡಿತವಾಗ್ಲೂ ಕೂಡ ಗುರು ದೃಷ್ಟಿ ಕೋಟಿ ಪಾಪ ನಾಸ್ತಿ. ಸಪ್ತಮ ದೃಷ್ಟಿ, ನೇರ ದೃಷ್ಟಿ ಇರೋದ್ರಿಂದ ಇಷ್ಟೆಲ್ಲ ದೋಷಗಳಿದ್ರು ಕೂಡ, ಇಷ್ಟೆಲ್ಲ ಕಷ್ಟ ನಷ್ಟಗಳು ಅನುಭವಿಸಿದ್ರು ಕೂಡ ಗುರು ದೃಷ್ಟಿಯಿಂದ ತಕ್ಕ ಮಟ್ಟಿಗೆ ದೂರಾನು ಮಾಡ್ಕೋಬಹುದು ಅಂತ ತೋರಿಸ್ತಿದೆ. ಆದರೆ 3ರಲ್ಲಿರ್ತಕ್ಕಂಥ ರಾಹು ಬಿಡಬೇಕೆ, ಸಹೋದರ ಕಲಹ, ಅಕ್ಕ ತಂಗಿಂದ್ರು, ಅಣ್ಣ ತಮ್ಮಂದ್ರು ಮತ್ತು ಎಷ್ಟೇ ಧೈರ್ಯ ಮಾಡಿಕೊಂಡು ಮುನ್ನುಗ್ಗಿ ಮಾಡಿದ್ರೂ ಕೂಡ ವಿಘ್ನಗಳು ಉಂಟು ಮಾಡುತ್ತೆ, ಕಿರಿಕಿರಿ ಉಂಟು ಮಾಡುತ್ತೆ, ಮನಸ್ತಾಪಗಳು ಉಂಟು ಮಾಡುತ್ತೆ. ಪಿತೃಸ್ಥಾನ ಕೇತು, ಪಿತೃಕಂಟಕ, ತಂದೆ ಮೇಲೆ ದುಷ್ಪರಿಣಾಮ ಬೀರುತ್ತೆ. ತಂದೆಗೆ ಅನಾರೋಗ್ಯ ಸಮಸ್ಯೆ, ನೀವು ದುಡಿದಿದ್ದೆಲ್ಲ ತಂದೆಗೆ ಖರ್ಚು ವೆಚ್ಚಗಳು ಆಗುವಂಥದ್ದು. ವೃದ್ಧರು
ತಂದೆಗೆ ಖಂಡಿತವಾಗಲೂ ಕೂಡ ಕಂಟಕ ಕಟ್ಟಿಟ್ಟ ಬುತ್ತಿ. ಕಾರಣ ಗೋಚಾರದಲ್ಲಿ ನಾವು ಹೇಳ್ತಿರೋದು. ಹಾಗಾಗಿ ಎಚ್ಚೆತ್ಕೋಬೇಕು. ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಡಬೇಕು. ಔಷಧಿ ಕರೆಕ್ಟಾಗಿ ಟೈಮ್ ಕೊಡಬೇಕಾಗತ್ತೆ. ಮತ್ತು ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಎಚ್ಚೆತ್ಕೋಬೇಕಾಗತ್ತೆ. ಒಳ್ಳೆ ಗಾಡಿ, ಒಳ್ಳೆ ಲಕ್ಕಿ ನಂಬರ್ ಗಾಡಿ, ಲಕ್ಕಿ ಕಲರ್ ಗಾಡಿಯಲ್ಲಿ ನೀವು ಓಡಾಡಿದ್ರೆ ಖಂಡಿತವಾಗಲೂ ಕೂಡ ಈ ಒಂದು ಸಮಸ್ಯೆಯಿಂದ ನಾವು ದೂರ ಮಾಡ್ಕೋಬಹುದು. ಈ ವರ್ಷ ಪೂರ್ತಿ ನಿಮಗೆ ಓಂ ದಕ್ಷಿಣಾಮೂರ್ತಿಯೇ ನಮಃ, ಓಂ ಗುಂ ಗುರುವೇ ನಮಃ ಹಾಗೂ ಶಿವನ ಸಂಬಂಧವಾದ ದೇವಾಲಯಕ್ಕೆ ಹೋಗಿ ದರ್ಶನ ಮಾಡಿ ಬಂದರೆ ಈ ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೋಬಹುದು. ಧನುಷ್ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ 1, 3, 9, 1, 10, 19, 28, 3, 12, 21, 30, 9, 18, 27ನೇ ತಾರೀಕು ಈ ಸಂಖ್ಯೆಗಳೆಲ್ಲ ಕೂಡ ಒಳ್ಳೇದು ಮಾಡುತ್ತೆ. ಯೆಲ್ಲೋ, ಆರೆಂಜ್, ಪರ್ಪಲ್, ರೆಡ್ ಈ ಬಣ್ಣಗಳು ಖಂಡಿತವಾಗ್ಲೂ ಕೂಡ ಬಳಕೆ ಮಾಡಿ ಈ ಅದೃಷ್ಟ ಬರಮಾಡ್ಕೋಬಹುದು. ಧನುಷ್ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಶುಭವಾಗಲಿ.